ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕ್ ಇನ್ಫೋ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಮ್ಯಾಚು ಮುಂಬೈ ಮತ್ತು UP ವಾರಿಯರ್ಸು. ಮುಂಬೈ ಲಾಸ್ಟ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಿದ್ದಾರೆ. ಇವರು ಲಾಸ್ಟ್ ಮ್ಯಾಚ್ನ UP ವಾರಿಯರ್ಸ್ ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಬರ್ತಿದ್ದಾರೆ. ಸೊ ಇವರಿಬ್ಬರದ್ದು ನೋಡೋಕೆ ಹೋದರೆ ನನಗೆ ಸ್ಟ್ರಾಂಗ್ ಟೀಮ್ ಅಂತ ಇಬ್ಬರನ್ನ ಕಂಪೇರ್ ಮಾಡಿದ್ರೆ UP ವಾರಿಯರ್ಸ್ ಸ್ಟ್ರಾಂಗ್ ಅನಿಸ್ತಾರೆ. ಇವ್ರು ಸೋತಿರ್ಬೋದು 3 ಮ್ಯಾಚಲ್ಲಿ ಒಂದೇ ಗೆದ್ದಿರ್ಬೋದು. ಸೊ ಇವ್ರು 3 ಮ್ಯಾಚಲ್ಲಿ 2 ಗೆದ್ದಿರ್ಬೋದು. ಸೊ ಆದರೂ ಇಬ್ಬರನ್ನೂ ಕಂಪೇರ್ ಮಾಡಿದ್ರೆ UP ಸ್ವಲ್ಪ ಸ್ಟ್ರಾಂಗ್ ಅಂತ ನನಗೆ ಅನಿಸುತ್ತೆ. ಸೊ ಯಾಕಂದರೆ ಇವ್ರ ಕಡೆ ಮೇನ್ ಪ್ಲೇಯರ್ ಅಂದರೆ ನಾಟ್ ಸಿಲ್ವರ್ ಬಂಟು ಮತ್ತು ಹರ್ಮನ್ಪ್ರೀತ್ ಕೌರ್, ಮಿಲಿಕರ್. ಸೊ ಇವರು ಮೇನ್ ಇದ್ದಾರೆ ಇವರಲ್ಲಿ. ಈ ಕಡೆ ನೋಡೋಕೆ ಹೋದರೆ ಮೇಗ್ಲಾನಿಂಗು ಸಖತ್ತಾಗಿ ಆಡ್ತಿದ್ದಾರೆ. ಕಿರಣ್ ನಾವಿಗೆರೆ ಮತ್ತು ಲಿಚ್ಫೀಲ್ಡು, ಅರ್ಲಿನ್ ಡಿಯೋಲ್. ಇವಾಗ ಅರ್ಲಿನ್ ಡಿಯೋಲ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಸೊ ಈ ಕಡೆ ಇವರು ಲಾಸ್ಟ್ ಮ್ಯಾಚ್ ಸೋತಿರ್ಬೋದು ಇವ್ರ ಮೇಲೆನೆ. ಸೊ ಮತ್ತೆ ಇವ್ರ ಮೇಲೆನೆ ಇರೋದ್ರಿಂದ ಸೊ ಇವ್ರಿಗೆ ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ ನಾವು ಗೆದ್ದಿದ್ದೀವಿ ಅನ್ನೋದ್ರಿಂದ. ಸೊ ನನ್ನ ಪ್ರಕಾರ ಇವತ್ತು ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು UPನೇ ಅಂತ. ಯಾಕಂದರೆ UP ಕಡೆ ಬೌಲಿಂಗ್ ಕೂಡ ಚೆನ್ನಾಗಿದೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ. ಇವ್ರ ಕಡೆ ನೋಡೋಕೆ ಹೋದರೆ ಸೊ ಬ್ಯಾಟಿಂಗ್ ಏನು ಆ ಥರ ಏನಿಲ್ಲ. ಯಾಕಂದರೆ ಕಂಬ್ಲಿನಿ ಏನೂ ಆಡ್ತಾ ಇಲ್ಲ ಓಪನಿಂಗಲ್ಲಿ. ಸೊ ಇವ್ರ ಕಡೆ ವಿಕೆಟ್ ಕೀಪಿಂಗಲ್ಲಿ ಇರೋದು ಎರಡೇ ಆಪ್ಷನ್ನು. ಒಂದು ಕಂಬ್ಲಿನಿ ಮತ್ತು ಇನ್ನೊಬ್ರು ಯಾರೋ ಇದ್ದಾರೆ, ಅದು ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರೇ. ಸೊ ಇವ್ರಿಗೆ ಮೇನ್ ವಿಕೆಟ್ ಕೀಪರ್ ಅಂತ ಈ ಥರ ಇಂಟರ್ನ್ಯಾಷನಲ್ ವಿಕೆಟ್ ಕೀಪರ್ ಅಂತ ಯಾರೂ ಇಲ್ಲ ಇವ್ರಿಗೆ. ಸೊ ಅದಕ್ಕೆ ಅವರು ವಿಕೆಟ್ ಕೀಪರ್ನ ಚೇಂಜ್ ಮಾಡೋಕ್ಕಾಗ್ತಾಯಿಲ್ಲ. ಒಬ್ಬರನ್ನೇ ಕಂಬ್ಲಿನೇ ಆಡಿಸ್ತಾ ಇದ್ದಾರೆ ಎಲ್ಲ ಮ್ಯಾಚಲ್ಲೂ. ಸೊ ಅದೇ ಕಾರಣಕ್ಕೇ ಅವ್ರಿಗೆ ರಿಪ್ಲೇಸ್ಮೆಂಟು ಇನ್ನೊಬ್ಬರು ಇಲ್ಲ. ಸೊ ಇದ್ದಾರೆ, ಬಟ್ ಅವರು ಅಷ್ಟು ಕಾನ್ಫಿಡೆಂಟು ಇವ್ರಿಗಿಂತ ಚೆನ್ನಾಗಿ ಮಾಡ್ತಾರಂತ ಗೊತ್ತಿಲ್ಲ. ಸೊ ಹಂಗಾಗಿ ಕಂಬ್ಲಿನೇ ಅವ್ರನ್ನ ಚೇಂಜ್ ಮಾಡಲ್ಲ, ಇವರು ಕಂಬ್ಲಿನೇ ಆಡಿಸ್ತಾರೆ. ಸೊ ಈ ಕಡೆ ನೋಡೋಕೆ ಹೋದರೆ UPಯಲ್ಲಿ ಇವ್ರೇನು ಚೇಂಜಸ್ ಏನು ಬೇಕಾಗಿಲ್ಲ. ಯಾಕಂದರೆ ಇವರು ಚೆನ್ನಾಗೇ ಆಡ್ತಿದ್ದಾರೆ ಎಲ್ಲ ಮ್ಯಾಚಲ್ಲೂ. ಸೊ ಆದರೆ ಇವರು ಗೆಲ್ಲಕ್ಕಾಗ್ತಾಯಿಲ್ಲ ಅಷ್ಟೇ, ಲಾಸ್ಟಲ್ಲಿ ಬಿಟ್ಕೊಡ್ತಿದ್ದಾರೆ. ಸೊ ನಿನ್ನೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಇವ್ರದ್ದು ಸೊ ಸೂಪರಾಗಿ ಆಡಿದ್ದಾರೆ. ಅರ್ಲಿನ್ ಡಿಯೋಲ್ ರಿಟೈರ್ಡ್ ಔಟ್ ಮಾಡಿಗಿಸಿ ಅವ್ರಿಗೆ ಕೂರಿಸಿದ್ರಲ್ಲ. ಸೊ ಅಲ್ಲಿಂದ ಅವ್ರಿಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೆಂಗೆ ಉತ್ತರ ಕೊಡಬೇಕಂತ ಕೊಟ್ರಲ್ಲ ಲಾಸ್ಟ್ ಮ್ಯಾಚಲ್ಲಿ. ಸೊ ಅದಂತೂ ತುಂಬಾ ಚೆನ್ನಾಗಿತ್ತು. ಸೊ ಸಖತ್ತಾಗಿ ಆಡಿದ್ರು ಅವರು. ಸೊ ಹಂಗಾಗಿ ಅವ್ರನ್ನೇ ಇವಾಗ ಓಪನಿಂಗ್ ಬೇಕಾದ್ರೆ ಆಡಿಸ್ತಾರೆ. ಯಾಕಂದರೆ ಮೇಗ್ಲಾನ್ ಜೊತೆ ಕಿರಣ್ ನಾವಿಗೆರೆ ಬೇಡ ಅಂದ್ಬಿಟ್ಟು ಓಪನಿಂಗಲ್ಲಿ ಅವರೇ ಬರ್ತಾರೆ, ಯಾರೋ ಅರ್ಲಿನ್ ಡಿಯೋಲ್. ಸೊ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಹಂಗಾಗಿ ಇಬ್ಬರನ್ನೂ ಕಂಪೇರ್ ಮಾಡಿದ್ರೆ ಇವರು ಚೆನ್ನಾಗಿ UP ಸ್ಟ್ರಾಂಗ್ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಮುಂಬೈ ಬ್ಯಾಟಿಂಗ್ ನೋಡೋಕೆ ಹೋದರೆ ಮುಂಬೈ ಬ್ಯಾಟಿಂಗ್ ಬರೀ ಇವರು ಡಿಪೆಂಡ್ ಆಗಿದ್ದಾರೆ ಜಾಸ್ತಿ. ಇವಾಗ ಯಾರಂದರೆ ಹರ್ಮನ್ಪ್ರೀತ್ ಕೌರ್ ಆಗಿರ್ಬೋದು, ನಾಟ್ ಸಿಲ್ವರ್ ಬಂಟ್ ಆಗಿರ್ಬೋದು. ಸೊ ಇವ್ರ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಇವಾಗ ಮಿಲಿಕರ್ ಕೂಡ ಅಷ್ಟೊಂದೇನು ಬ್ಯಾಟಿಂಗ್ ಆಡ್ತಾಯಿಲ್ಲ. ಸೊ ಬೌಲಿಂಗಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರು ಬ್ಯಾಟಿಂಗ್ ಮಾಡ್ತಾಯಿಲ್ಲ. ಸೊ ಹಂಗಾಗಿ ಇವರು ಜಾಸ್ತಿ ಡಿಪೆಂಡ್ ಆಗಿರೋದು ಬರೀ ಹರ್ಮನ್ಪ್ರೀತ್ ಕೌರ್, ನಾಟ್ ಸಿಲ್ವರ್ ಬಂಟ್ ಮೇಲೆ. ಸೊ ಅದು ಬಿಟ್ಟರೆ ಇವರ ಕಡೆ ಯಾರು ಬ್ಯಾಟಿಂಗ್ ಸರಿಯಾಗಿ ಆಡ್ತಾಯಿಲ್ಲ. ಸೊ ಈ ಕಡೆ ನೋಡೋಕೋದ್ರೆ ಈ ಕಡೆನೂ ಕೂಡ ಇಬ್ಬರು ಮೂವರೇ ಆಡ್ತಾ ಇರೋದು. ಅಂದರೆ ಇವಾಗ ಮೇಗ್ಲಾನಿಂಗು, ಲಿಚ್ಫೀಲ್ಡು, ಇವಾಗ ಲಾಸ್ಟ್ ಮ್ಯಾಚಲ್ಲಿ ಅರ್ಲಿನ್ ಡಿಯೋಲು. ಸೊ ಇವ್ರ ಕಡೆ ಕೂಡ ಅಂದರೆ ಇವ್ರು ಯಾರು ಡಿಪೆಂಡ್ ಆಗಿಲ್ಲ. ಇವ್ರ ಕಡೆ ಚೆನ್ನಾಗಿ ಬ್ಯಾಟಿಂಗ್ ಇದೆ ಇನ್ನೂ. ಸೊ ಇವ್ರ ಕಡೆ ಬರೀ ಇಬ್ಬರ ಮೇಲೇ ಡಿಪೆಂಡು, ಮೂರು ಜನ ಮೇಲೆ ಡಿಪೆಂಡು. ಸೊ ಬೌಲಿಂಗ್ ಅಂತ ಬಂದರೆ ಮಿಲಿಕರ್, ಶಬ್ನೀಮ್ ಇಸ್ಮಾಯಿಲ್. ಸೊ ಇವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಅಷ್ಟೇ. ಇವರು ಮೇನ್ ಪ್ಲೇಯರ್ ಅಂತ 11 ಇರೋದು ನೋಡೋಕೆ ಹೋದರೆ ಇವ್ರು ಆಡೋದ್ರಲ್ಲಿ ಇವ್ರ ಮೇನ್ ಪ್ಲೇಯರೇ 4 ಜನ ಅಷ್ಟು. ಸೊ ಅಷ್ಟು ಜನ ಆಡಿದ್ರೆ ಎಲ್ಲಿ ಗೆಲ್ತಾರೆ? ಸೊ ಇವ್ರ ಟೀಮ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಸೊ ಇವ್ರು ಸ್ಟ್ರಾಂಗ್ ಮಾಡೋಕ್ಕಂತ ನೋಡಿದ್ರು ಕೂಡ ಇವ್ರ ಕಡೆ ಪ್ಲೇಯರ್ಸ್ ಇಲ್ಲ ಯಾರು ಈ ವರ್ಷ. ಸೊ ಇರೋದೇ ಒಂದು 4-5 ಪ್ಲೇಯರ್ ಆದರೂ ಕೂಡ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಅಷ್ಟೇ, ಅಷ್ಟನ್ನೇ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಮಿಕ್ಕಿದ ಪ್ಲೇಯರ್ ನೋಡೋಕೆ ಹೋದರೆ ಯಾರು ಅಷ್ಟೊಂದು ಹೇಳ್ಕೊಳ್ಳೋಂಥ ಪ್ರದರ್ಶನ ಯಾರೂ ಕೊಡ್ತಾ ಇಲ್ಲ. ಸೊ ಈ ಮ್ಯಾಚಲ್ಲಿ ಕೊಡ್ಬೋದು, ನೋಡೋಣ. ಆದರೂ ನನಗೆ UP ಗೆಲ್ತಾರೆ ಅಂತ ನನ್ನ ಒಂದು ಪ್ರಿಡಿಕ್ಷನು. ಸೊ UP ಈ ಮ್ಯಾಚ್ನ ಗೆಲ್ತಾರೆ ಅಷ್ಟೇ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.